4. ಕೀಲನುಚ್ಚಿದ ಕೋಡಗನ ಕತೆ. ಗಿರಿನಗರ ಪಟ್ಟಣದ ರಾಜ ಸುಶರ್ಮ ಜಗತ್ತಿನಲ್ಲೇ ವಿರಳವಾದ ದೇವಾಲಯವೊಂದನ್ನು ಕಟ್ಟಿಸುತ್ತಿದ್ದ. ಒಂದು ದಿನ ದೇವಾಲಯದ ಕೆಲಸಗಾರರು ಮಧ್ಯಾಹ್ನದವರೆಗೆ ಕೆಲಸ ಮಾಡಿ, ಬಳಿಕ ತಮ್ಮ ತಮ್ಮ ಮನೆಗಳಿಗೆ ಉಣ್ಣಲು ಹೋದರು. ಆಗ ದೇವಾಲಯದ ಸಮೀಪದ ನಂದನವನದಲ್ಲಿ ಸಂಚರಿಸುತ್ತಿದ್ದ ಕಪಿಗಳ ಹಿಂಡು ಸ್ಟೆಚ್ಚೆಯಿಂದ ಅಲೆದಾಡುತ್ತಾ ದೇವಾಲಯದ ಸಮೀಪಕ್ಕೆ ಬಂದಿತು. ದೇವಾಲಯದ ಶಿಖರವನ್ನು ಹತ್ತಿ, ಅಲ್ಲಿ ಒಟ್ಟಿದ್ದ ಇಟ್ಟಿಗೆಗಳನ್ನು ಕಪಿಗಳು ಕೆದರತೊಡಗಿದವು. ಅಲ್ಲಿದ್ದ ತಿದಿಗಳನ್ನು ಸೀಳುತ್ತಾ, ಇದ್ದಿಲರಾಶಿಯನ್ನು ಚೆಲ್ಲಾಪಿಲ್ಲಿಯಾಗಿ ಸೂಸುತ್ತಾ, ಪ್ರಕೃತಿ ಸಹಜವಾದ ಚಪಲ ಸ್ವಭಾವದಿಂದ ಆಡತೊಡಗಿದವು. ಆ ಕೋಡಗದ ಗುಂಪಿನಲ್ಲಿದ್ದ ಮೃತ್ಯುಕಾಲ ಸಮೀಪಿಸಿದ ಮುದಿ ಕೋಡಗವೊಂದು ಎಲ್ಲೆಂದರಲ್ಲಿ ಸ್ಟೆಚ್ಚೆಯಿಂದ ಪರಿದಾಡುತ್ತಾ ಬಂದು, ಕೆಲಸಗಾರರು ಒಂದು ಭಾಗದವರೆಗೆ ಸೀಳಿ ಕೀಲನ್ನು ಚುಚ್ಚಿದ್ದ ಮರದ ದಿಮ್ಮೆಯೊಂದನ್ನು ನೋಡಿತು. ಕೆಲಸಗಾರರು ಊಟಕ್ಕೆ ಹೋಗುವಾಗ ಮರದ ದಿಮ್ಮೆಯೊಂದನ್ನು ಅರ್ಧ ಸೀಳಿ ಕೀಲವೊಂದನ್ನು ಬಲವಾಗಿ ಚುಚ್ಚಿ ಹೋಗಿದ್ದರು. ಇದನ್ನು ಕಂಡ ಮುದಿ ಕೋಡಗ ಆ ಕೀಲವನ್ನು ಹಿಡಿದು ಸಾಧ್ಯವಾದಷ್ಟು ಜೋರಾಗಿ ಅಲ್ಲಾಡಿಸಿ ಕಿತ್ತಿತು. ಒಡನೆಯೇ ಮರದ ತುಂಡುಗಳೆರಡು ಕೋಡಗದ ಮರ್ಮಸ್ಥಾನವನ್ನು ಔಂಕಿ ಬಿಟ್ಟವು. ಕೋಡಗ ಅರಚುತ್ತಾ ಅಲ್ಲೇ ಪ್ರಾಣ ಬಿಟ್ಟಿತು. ಹೀಗೆ ದವನಕನಿಗೆ ಕೀಲನುಚ್ಚಿದ ಕೋಡಗನ ಕತೆ ಯನ್ನು ಹೇಳಿ ಮುಗಿಸಿದ ಕರಟಕನು ಬಳಿಕ, ನಾವು ಹೊಟ್ಟೆಪಾಡಿಗಾಗಿ ಅರಸನ ಸೇವೆಯನ್ನು ಮಾಡುತ್ತಿದ್ದೇವೆಯಷ್ಟೇ. ಹೀಗಿರುವಾಗ ಉಳಿದ ವ್ಯವಹಾರ ನಮಗೇಕೆ? ರಾಜರ ಬಗ್ಗೆ ನಾವು ವಿಚಾರಿಸುವುದು ಒಳಿತಲ್ಲ ಎಂದು ಹೇಳಿದ. ಕರಟಕನ ಈ ಮಾತಿಗೆ ದವನಕ ಪ್ರತಿಯಾಗಿ, ಮಿತ್ರರಿಗೆ ಉಪಕಾರ ಮಾಡಬೇಕು, ರಾಜರಿಗೆ ಸೇವೆ ಸಲ್ಲಿಸಬೇಕು ಎಂದು ವಿದ್ವಾಂಸರು ಹೇಳುತ್ತಾರೆ. ತನ್ನ ಒಡಲನ್ನು ರಕ್ಷಿಸಿಕೊಳ್ಳದವನು ಯಾವನೂ ಇಲ್ಲ ಎಂಬ ಪುರಾತನ ವಾಕ್ಯವುಂಟು. ಆದರೆ ಹೊಟ್ಟೆಯನ್ನು ಹೊರೆಯುವುದೇ ಮುಖ್ಯವಲ್ಲ. ಪಶುಪಕ್ಷಿಗಳು ತಮ್ಮ ಹೊಟ್ಟೆಯನ್ನು ಹೊರೆಯುತ್ತವೆ. ಹಾಗೆ ನಾವು ಹೊಟ್ಟೆ ಹೊರೆದರೆ ಏನು ಬಂತು? ರಾಜನ ಸೇವೆ ಕೇವಲ ಹೊಟ್ಟೆ ಹೊರೆಯುವುದಕ್ಕಷ್ಟೇ ಸೀಮಿತವಾಗಬಾರದು. ಆದ್ದರಿಂದ ಮೃಗರಾಜನ ಆಪ್ತರೂ ಹಿತರೂ ಆದ ನಾವೇ ಅವರ ಬಗ್ಗೆ ವಿಚಾರಿಸದಿದ್ದರೆ ಹೇಗೆ? ಒಡೆಯನು ಗುಣವಿಲ್ಲದವನಾಗಿದ್ದರೂ ಆತನನ್ನು ಆಪತ್ತಿನಲ್ಲಿ ಬಿಡಬಾರದೆಂಬ ನೀತಿ ವಾಕ್ಯವಿದೆ. ಆದ್ದರಿಂದ ಒಡೆಯ ಎಷ್ಟೇ ನಿರ್ಗುಣನಾಗಿದ್ದರೂ ಗುಣವಂತನಾದ ಸೇವಕ ಆತನ ಎಡರುಗಳನ್ನು ಕಡೆಗಣಿಸುವುದು ಒಪ್ಪದು. ಅದೂ ಅಲ್ಲದೆ, ನಮ್ಮ ಅರಸ ಈಗ ಭಯಾತುರನಾಗಿದ್ದಾನೆ. ಆತ ಗುಪ್ತ ಕಾರ್ಯವನ್ನು ಆಪ್ತವರ್ಗಕ್ಕಲ್ಲದೆ ಉಳಿದ ವರ್ಗದವರಿಗೆ ಹೇಳಲಾರ. ಆದ್ದರಿಂದ ಅರಸನಲ್ಲಿಗೆ ಹೋಗಿ ಕಾರ್ಯದ ಒಳಗನ್ನು ಅರಿಯೋಣ ಎಂದು ಹೇಳಿದ. ಆಗ ದವನಕನ, ಅರಸ ಭೀತನಾದುದನ್ನು ನೀನು ಹೇಗೆ ತಿಳಿದುಕೊಂಡೆ ಎಂದು ಕರಟಕನನ್ನು ಕೇಳಿದ. ಅದಕ್ಕೆ ದವನಕ, ವಿವೇಕಿಗಳು ಹೇಳದಿದ್ದರೂ ಅರಿತುಕೊಳ್ಳುತ್ತಾರೆ. ಪರರ ಅಂತರಂಗವನ್ನು ಅರಿಯುವುದೇ ಬುದ್ಧಿಗೆ ಫಲ. ನಾನು ನಮ್ಮೊಡೆಯನ ಇರುವಿಕೆಯನ್ನು ಕಂಡೇ ಆತ ಭೀತನಾದುದನ್ನು ಅರಿತುಕೊಂಡೆ. ಈ ಸಮಯದಲ್ಲಿ ಒಳಹೊಕ್ಕು, ಅರಸರ ಮನದಲ್ಲಿ ಉಂಟಾದ ಭಯಕ್ಕೆ ಕಾರಣ ತಿಳಿದು, ಅದಕ್ಕೆ ಯೋಗ್ಯ ಪರಿಹಾರ ಕಂಡುಕೊಳ್ಳಬೇಕು. ಆಗಲೇ ನಾವು ಅರಸರಿಗೆ ಆಪ್ತರೂ ಹಿತರೂ ಆಗುವುದು ಎಂದು ಹೇಳಿದ. ದವನಕನ ಈ ಮಾತನ್ನು ಒಪ್ಪದ ಕರಟಕ ದವನಕನನ್ನು ಕುರಿತು, ನೋಡು, ಈಗ ಕೋಪಭೀಕಾರನಾಗಿರುವ ನಮ್ಮ ಒಡೆಯನಲ್ಲಿಗೆ ಹೋಗಿ ಭಿನ್ನವಿಸಬೇಡ. ಎಷ್ಟೆಂದರೂ ನಾವು ಸೇವಕರು. ವೈರಿ ರಾಜರು ಕೋಪದಲ್ಲಿರುವಾಗ, ಮಂತ್ರಾಲೋಚನೆಯಲ್ಲಿ ತೊಡಗಿರುವಾಗ ಸೇವಕನಾದವನು ಭಿನ್ನವಿಸಿಕೊಳ್ಳಬಾರದು. ಆದ್ದರಿಂದ ನಾವು ಸೇವಾದ ಧರ್ಮವನ್ನು ಅರಿತೂ ಅರಿಯದವರಂತೆ ಒಳಹೊಕ್ಕು ನುಡಿಯುವುದು ಒಳ್ಳೆಯದಲ್ಲ ಎಂದು ಹೇಳಿದ. ಕರಟಕನ ಈ ಮಾತು ದವನಕನಿಗೂ ಸರಿ ಬರಲಿಲ್ಲ. ಆತ ಕರಟಕನನ್ನು ಕುರಿತು, ನೀನು ಹೇಳಿದಂತೆ ನೀತಿವಿಧನಾದ ಅರಸನನ್ನು ಯಾವ ಬಗೆಯಿಂದಲಾದರೂ ಸೇವಿಸುವುದೇ ನೀತಿ. ಅಲ್ಲದೆ, ತನ್ನ ಹಾಗೂ ಇತರರ ಅಂತರಂಗವನ್ನು ಅರಿಯದ ಅರಸನ ಸಮೀಪಕ್ಕೆ ಹೋಗಿ ದುರಾಭಿಮಾನದಿಂದ ನುಡಿಯುವುದು ತಕ್ಕುದಲ್ಲ. ಇದೆಲ್ಲ ಸರಿಯೇ? ಆದರೆ, ತಮ್ಮ ರಕ್ಷಣೆಯಲ್ಲಿದ್ದು ಸೇವೆ ಮಾಡುವವನನ್ನು ಅರಸರು ಸ್ವೀಕರಿಸುತ್ತಾರೆ. ಆದ್ದರಿಂದ ಅರಸನಲ್ಲಿಗೆ ಹೋಗುವುದು ತಪ್ಪಲ್ಲ ಎಂದು ಹೇಳಿದ. ಆದರೆ, ದವನಕನ ಈ ಮಾತು ಕರಟಕನಿಗೂ ಒಪ್ಪಿಗೆಯಾಗಲಿಲ್ಲ. ಆಗವನು ದವನಕನನ್ನು ಕುರಿತು, ಆಗ್ರಹ ಪಡುವುದಾಗಲಿ ಯಾವ ಕಾಲಕ್ಕೂ ಒಳ್ಳೆಯದಲ್ಲ. ಆಗ್ರಹವಿಲ್ಲದಿರುವುದೇ ಬುದ್ಧಿಗೆ ಫಲ ಎಂಬ ನೀತಿಯುಂಟು. ಆದರೂ ನೀನು ನನ್ನನ್ನು ಆಗ್ರಹಪಡಿಸುತ್ತಿದ್ದೀಯೆ. ನೀನು ಆಗ್ರಹ ಪಡುತ್ತಿದ್ದೀಯ. ನಿನ್ನ ಈ ದುರಾಗ್ರಹದಿಂದ ನಿನಗೆ ಏನಾದರೊಂದು ದುಷ್ಫಲ ಆಗದಿರದು. ಅದನ್ನು ನೀನು ಕಂಡೇ ಕಾಣುತ್ತೀಯ. ನಿನಗೆ ಇದುವೇ ಕರ್ತವ್ಯವೆನ್ನುವುದಾದರೆ, ನೀನು ಈ ಕ್ಷಣವೇ ಅರಸನಲ್ಲಿಗೆ ಹೋಗು ಎಂದು ಹೇಳಿದ. ಮೃಗರಾಜ ಪಿಂಗಳಕನ ಬಳಿಗೆ ಹೋಗಿ, ಒಳಹೊಕ್ಕು ನಿಜ ಸಂಗತಿಯನ್ನು ಅರಿತುಕೊಳ್ಳಬೇಕೆಂದು ತವಕಿಸುತ್ತಿದ್ದ ದವನಕನಿಗೆ ಕೊನೆಗೂ ಕರಟಕನ ಮಾತು ಹಿಡಿಸುವುದಿಲ್ಲ. ಆತ ಪಿಂಗಳಕನಲ್ಲಿಗೆ ಹೋಗಿ ಆತನ ಎದುರಲ್ಲಿ ನಿಂತುಕೊಂಡ. ತನ್ನ ಎದುರಲ್ಲಿ ನಿಂತ ದವನಕನನ್ನು ಪಿ0 ಗಳಕ ಕಂಡು, ಅರಸರು ತಮಗೆ ಎಷ್ಟೇ ಸಮಚಿತ್ತವಿಲ್ಲದಿದ್ದರೂ ಸಮ್ಮುಖಕ್ಕೆ ಬಂದವರ ವಿಷಯದಲ್ಲಿ ಮಾತ್ರ ಮುಖ ತಿರುಗಿಸಬಾರದು, ದಾಕ್ಷಿಣ್ಯ ತೋರಿಸಬೇಕು ಎಂಬ ನೀತಿಯೊಂದುಂಟು. ಈತ ಆಪ್ತನೂ ಕಾರ್ಯಸಹಾಯನೂ ಆಗಿದ್ದಾನೆ.
ಈ ಸಮಯದಲ್ಲಿ ಆತನನ್ನು ಬರಮಾಡಿಕೊಂಡು ನನ್ನ ಮನೋಗತ ಕಾರ್ಯವನ್ನು ಹೇಳಬೇಕು ಎಂದು ತನ್ನ ಮನದಲ್ಲಿ ವಿಚಾರಿಸಿಕೊಂಡ. ಪಿಂಗಳಕ ಹೀಗೆ ವಿಚಾರಿಸಿಕೊಳ್ಳುತ್ತಿರುವಾಗಲೇ ವಿನೀತವೇಷನಾದ ದವನಕ ಮೆಲ್ಲಮೆಲ್ಲನೆ ಮೃಗರಾಜನ ಸಮೀಪಕ್ಕೆ ಬಂದು ನಮಸ್ಕರಿಸಿದ. ಇದನ್ನು ಕಂಡ ಪಿಂಗಳಕ ದವನಕನಿಗೆ ಇತ್ತ ಬಾ ಎಂದ. ದವನಕ ಬ್ಯಾಕ್ಕೋಟ್ ಆಗಲಿ ಮಹಾಪ್ರಸಾದ ಎನ್ನುತ್ತಾ ಯಥೋಚಿತ ಸ್ಥಾನದಲ್ಲಿ ಕುಳಿತುಕೊಂಡ. ಪಿಂಗಳಕ ದವನಕನ ಮೊಗವನ್ನು ನೋಡಿ ಆದರದಿಂದ, ದವನಕ ಇದೇನಿದು? ಹಲವು ದಿನಗಳಿಂದ ನೀನು ನನ್ನನ್ನು ಕಂಡೇ ಇಲ್ಲವಲ್ಲ. ಬರದಿದ್ದು ರೆಕ್ಕೆ ಕಾರಣವಾದರೇನು ಗೊತ್ತಾಗದ ಕಾರ್ಯವನ್ನು ತಿಳಿಸಿಕೊಡುವ ಗುಣ ಸಚಿವನಿಗಲ್ಲದೆ ಉಳಿದವರಿಗುಂಟೆ. ನಿನಗೆ ಕೊಡುತ್ತಿದ್ದ ಮನ್ನಣೆಯನ್ನೇನಾದರೂ ನಾನು ಮರೆತೇನೆ ಎಂದು ನುಡಿದ. ಆ ಮಾತಿಗೆ ದವನಕ, ಮೃಗರಾಜನೇ, ನೀರನ್ನು ಕುಡಿಯಲೆಂದು ಯಮುನಾ ನದಿಗೆ ಹೋದವನು ಒಮ್ಮೆಲೇ ಬೆಚ್ಚಿದಂತೆ ಹಿಂದಿರುಗಿ ಬಂದು, ನಿನ್ನಲ್ಲೇ ನೀನು ಚಿಂತಿಸುತ್ತ ಕುಳಿತಿರಲು ಆಕೆ ಕಾರಣವೇನು ಎಂದು ದವನಕ ಭಿನ್ನವಿಸಿಕೊಂಡ. ದವನಕನ ಈ ಮಾತಿಗೆ ಪಿಂಗಳಕ ವಿಸ್ಮಯಪಟ್ಟು ತನ್ನ ಮನದಲ್ಲಿ ಹೀಗೆ ವಿಚಾರಿಸಿಕೊಂಡ. ಪರರ ಇಂಗಿತವನ್ನು ಅರಿಯುವ ಜ್ಞಾನ ಈತನಿಗಿರುವಂತೆ ಇನ್ನಾರಿಗೂ ಇಲ್ಲ. ಈತ ಪರರ ಅಂತರಂಗದಲ್ಲಿದ್ದ ಇಂಗಿತವನ್ನು ಅರಿಯಬಲ್ಲ ಜಾಣ. ಆದ್ದರಿಂದ ನನ್ನ ಮನದಲ್ಲಿ ಮೂಡಿದ ಮಹಾಭಯದ ಕಾರಣಕ್ಕೆ ಏಕಾಂಗಿಯಾಗಿ ಚಿಂತಿಸಬಾರದು. ಈತ ಸಹಾಯಗುಣ ಸಂಪನ್ನನೂ ಸೇವಾಗುಣ ಸಂಪೂರ್ಣನೂ ಆಗಿರುವನಾದ್ದರಿಂದ ಈತನ ಮುಂದೆ ನನ್ನ ಭಯಕ್ಕೆ ಕಾರಣವಾದ ವಿಷಯದ ಬಗ್ಗೆ ಚರ್ಚಿಸಿದರೆ ಯಾವ ತಪ್ಪಿಲ್ಲ. ಗುಣಗಳನ್ನು ಅರಿಯುವ ಒಡೆಯನಲ್ಲಿ, ಗುಣವಂತನಾದ ಸೇವಕನಲ್ಲಿ, ಅನುಕೂಲೆಯಾದ ಸ್ತ್ರೀಯಲ್ಲಿ, ದಾರಿತಪ್ಪದ ಮಿತ್ರನಲ್ಲಿ ದುಃಖವನ್ನು ತೋಡಿಕೊಂಡರೆ ಸುಖವೆನಿಸುತ್ತದೆ. ವೈದ್ಯನಿಗೆ ತಿಳಿಸಿದರೆ ರೋಗ ನಾಶವಾಗುವಂತೆ ಈತನಿಗೆ ಮನೋಗತವನ್ನು ಹೇಳಿದರೆ ಕಾರ್ಯ ತೀರದಿರದು. ನಿಷ್ಕಪಟಚಿತ್ರನಾದ ಪಿಂಗಳಕ ತನ್ನ ಮನದಲ್ಲಿ ಹೀಗೆ ವಿಚಾರಿಸಿಕೊಂಡ ಬಳಿಕ ಕಪಟಪಟುವಾದ ದವನಕನಿಗೆ ಹೇಳಿದ. ದವನಕ, ನಾನು ಯಮುನಾ ನದಿಗೆ ನೀರು ಕುಡಿಯಲು ಹೋಗುತ್ತಿರುವಾಗ ಮೋಡದ ಗುಡುಗಿನಂತಿರುವ ಶಬ್ದವೊಂದು ನನ್ನ ಕಿವಿಯನ್ನು ತುಂಬಿತು. ಆ ಘನಘೋರ ಶಬ್ದವನ್ನು ಕೇಳಿ ಹೆದರಿ ವಿಹ್ವಲನಾದೆ. ಮನ ಭಯದಿಂದ ಅಲ್ಲಾಡಿತು. ನೀರು ಕುಡಿಯಲು ಸಹಿತ ಧೈರ್ಯವಿಲ್ಲದಂತಾಗಿ ಹಿಂದಿರುಗಿ ಓಡಿಬಂದು ಬಿಟ್ಟೆ. ಆದ್ದರಿಂದ ಇಲ್ಲಿಂದ ಹೋಗುವುದೇ ಈಗ ನಮಗುಳಿದಿರುವ ಕಾರ್ಯ. ಆಗ ದವನಕ ಪಿಂಗಳಕನಲ್ಲಿ ಧೈರ್ಯ ತುಂಬುತ್ತಾ, ದೇವ, ಭೇರಿ, ಮೃದಂಗ, ಘಂಟೆ, ಮೋಡ, ಗರ್ಜನೆ, ಶಂಖ ಮೊದಲಾದವುಗಳಿಂದ ಹುಟ್ಟಿದ ಶಬ್ದ ಅನೇಕ ಆಕಾರವನ್ನು ತಾಳುವುದುಂಟು. ಯಾವುದೋ ಕೇಳಿದ ಮಾತ್ರಕ್ಕೆ ಚೆನ್ನಾಗಿ ವಿಚಾರಿಸದವನಂತೆ ಪಿತೃಪರಂಪರಾಗತವಾಗಿ ಬಂದ ಈ ಬನವನ್ನು ಬಿಟ್ಟು ಬಿಡುವುದು ತಕ್ಕುದಲ್ಲ ಎಂದು ಹೇಳಿದ. ಅದಕ್ಕೆ ಪಿಂಗಳಕ, ದವನಕ, ಈ ಮಹಾಗಂಭೀರ ಘೋರ ನಿರ್ಘೋಷವನ್ನು ನೀನು ಕೇವಲ ಶಬ್ದ ಮಾತ್ರವೆಂದು ಏಕೆ ನಿರಾಕರಿಸುವೆ? ವಿಚಾರಿಸಿ ನೋಡಿದರೆ ಈ ಮಹಾಶಬ್ದಕ್ಕೆ ತಕ್ಕ ದೇಹವಿರಬೇಕು. ಆ ದೇಹಕ್ಕೆ ತಕ್ಕ ಸತ್ವ ಪ್ರಾಪ್ತವಾಗಿರಲೇಬೇಕು. ಆ ಸತ್ವಕ್ಕೆ ತಕ್ಕ ದರ್ಪ ಉಂಟಾಗಿರಲೇಬೇಕು. ಆ ದರ್ಪಕ್ಕೆ ತಕ್ಕ ಕಲಿತನ ಒದಗಿ ಬಂದಿರಲೂ ಸಾಕು. ಸ್ವಭಾವ ಸಹಜ ಕಲಿಯಾದ ಈ ಮಹಾಶಬ್ದ ಕಲಹವನ್ನೇ ಬಯಸಿ ತನಗಿಂತಲೂ ಅಧಿಕವಾದವನನ್ನು ಹುಡುಕುತ್ತಿರಬೇಕು. ನೀನು ಹೇಳಿದಂತೆ ಅದರ ಬಲಸಾಧಾರಣವೆಂದು ತಿಳಿದು ನನ್ನ ಬಲವನ್ನು ನಂಬಿ ಯುದ್ಧಕ್ಕೆ ಪ್ರಯತ್ನಿಸಿದನಾದರೆ ನಮ್ಮಿ ಬಬರ ಕತೆ ಮುಗಿದಂತೆಯೇ ಸರಿ. ಪೂರ್ವಪುರುಷರಿಂದಾದ ಮಹಾರಣ್ಯವನ್ನು ಬೀಡಬಾರದು ಎಂಬ ನೀತಿವಿರೋಧಿಗಳ ಮಾತನ್ನು ನನಗೆ ನೀನು ಹೇಳಿದೆಯಷ್ಟೇ. ಈ ಪ್ರಸಂಗಕ್ಕೆ ತಕ್ಕ ಕಥೆಯೊಂದನ್ನು ಹೇಳುತ್ತೇನೆ ಕೇಳು ಎಂದು ನುಡಿದು ದವನಕನಿಗೆ ನರಿ ಮತ್ತು ಮಾತನಾಡುವ ಬಿಲದ ಕತೆ ಯನ್ನು ಹೇಳ್ತೊಡಗಿದ. ಆ ಕತೆ ಹೀಗಿದೆ.